ಗಾಡಿ ಲೋಡಿಂಗ್ ಫುಲ್ಲು ಕಂಪ್ಲೀಟ್ ಆಗಿ ಮುಗಿದು ಗುರು ನೋಡಿ. 10 ಪ್ಯಾನಲ್ ಹಾಕಿದ್ದಾರೆ, ಈ ಕಡೆಗೆ 5 ಆ ಕಡೆಗೆ 5. ಸ್ಮೈಲ್ ಕರ್ ಬೈ. ಸೀದಾ ಘಾಟ್ ಹತ್ಬಿಟ್ಟು ಬಂದಿದ್ದೀವಿ, ಕರ್ನಾಟಕ ರೀಚ್ ಆಗಿದ್ವಿ ನೋಡಿ. ಫಾಗ್ ಯಾವ ರೇಂಜಿಗೆ ಐತೆ ಅಂದರೆ ಏನು ಐತೆ. ನಿನ್ನೆಯಿಂದ ಇವಾಗಲೇ ಹೇಳಿ 5 ಗಾಡಿ ಒಟ್ಟಿಗೆ ಸಿಕ್ಕಿದ್ದು. 2, 3, 4 ನನ್ನ ಗಾಡಿ ಲಾಸ್ಟ್ ಟೈಮ್ ಸಿಡ್ನಿ ಒಟ್ಟಿಗೆ 5 ಗಾಡಿ. ರೋಡ್ ಫ್ರೀ ಇತ್ತು ಇಲ್ಲಿ, ಅಲ್ಲಿಂದ 5 ಗಾಡಿ. ಕಮ್ ಬ್ಯಾಕ್ ಟು ಸೂರ್ಯಪುತ್ರ ಟ್ರಕ್ ಲಾಕ್ಸ್. ಲಾಸ್ಟ್ ವಿಡಿಯೋದಲ್ಲಿ ನೋಡ್ದಂಗೆ ಸಿಮೆನ್ಸಿಗೆ ಹೋಗಿ ಗಾಡಿ ಖಾಲಿ ಮಾಡಿ ಅಲ್ಲಿಂದ ಲೋಡ್ ಐತೆ ಅಂತ ಹೇಳಿದ್ದೆ. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಅದೇ ಲೋಡಿಂಗ್ ಪಾಯಿಂಟಲ್ಲೇ ಇದ್ದೀನಿ. ಎಲ್ಲಿ ಲೋಡಿಂಗ್ ಅಂದರೆ ಜುವಾರಿ ನಗರದಿಂದ ಬೆಂಗಳೂರಿಗೆ ಲೋಡಿಂಗು. ಪ್ಯಾನಲ್ ಬೋರ್ಡು ಲಾಸ್ಟ್ ಟೈಮು ಕೊಚ್ಚಿನಿಗೆ ಲೋಡ್ ಮಾಡಿದ್ದೆ ಗೊತ್ತಾ, ಅದೇ ಜಾಗದಿಂದ ಲೋಡಿಂಗ್ ಆಗ್ತಿರೋದು. ಯಾರೆಲ್ಲ ಚಾನಲ್ ಹೊಸ್ತಾ ನೋಡ್ತಿದ್ರೆ ದಯವಿಟ್ಟು ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಸಪೋರ್ಟ್ ಸದಾ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಊಟ ಮಾಡಿರಲಿಲ್ಲ, ಊಟ ತೊಗೊಂಡು ಬಂದಿದ್ದೀನಿ, ಪಾರ್ಸಲ್ ತಂದಿದ್ದೀನಿ, ಊಟ ಮಾಡಬೇಕು. ಒಟ್ಟಿಗೆ 5 ಗಾಡಿ ಲೋಡ್ ಆಗ್ತಾ ಇರೋದು. 5 ಗಾಡಿನೂ ಒಂದೇ ಜಾಗದಲ್ಲಿ ಲೋಡ್ ಆಗುತ್ತೆ, ಬಟ್ ಬೇರೆ ಬೇರೆ ಕಡೆ ಖಾಲಿ ಆಗುತ್ತೆ ಬೆಂಗಳೂರಲ್ಲಿ. 5 ಗಾಡಿನೂ ಒಟ್ಟಿಗೆ ಬಿಲ್ ಕೊಡ್ತಾರೆ, 5 ಗಾಡಿನೂ ಒಟ್ಟಿಗೆ ಅಲ್ಲಿಂದ ಹೊರಡ್ತೀವಿ. ಲೋಡಿಂಗ್ ಮಾಡೋದೆಲ್ಲ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ಕೊಚ್ಚಿನ ಹೋಗೋದ್ರಲ್ಲಿ, ಆದರೂ ಇನ್ನೊಂದ್ಸತಿ ತೋರಿಸ್ತೀನಿ. ಹೊರಡ್ಬೇಕಾದ್ರೆ ಮತ್ತೆ ಸಿಗುವ ಲೋಡಿಂಗ್ ಎಲ್ಲ ಮಾಡಿಕೊಂಡು. ಗಾಡಿ ಲೋಡಿಂಗ್ ಫುಲ್ಲು ಕಂಪ್ಲೀಟಾಗಿ ಮುಗಿದು ಗುರು ನೋಡಿ. 10 ಪ್ಯಾನಲ್ ಹಾಕಿದ್ದಾರೆ, ಈ ಕಡೆಗೆ 5 ಆ ಕಡೆಗೆ 5. ಇನ್ನು ಇದೊಂದು ಗಾಡಿ ಬ್ಯಾಲೆನ್ಸ್ ಇದೆ, ಅಲ್ಲಿ 2 ಗಾಡಿ ಲೋಡ್ ಮಾಡಿ ಲಾರಿ ಇದೆಯಲ್ಲ ಅದರಿಂದ ಇನ್ನು 2 ಗಾಡಿ ನಿಲ್ಲಿಸಿದ್ದಾರೆ. ಇನ್ನೊಂದು ಗಾಡಿ ಬರ್ತಾ ಇದೆ. ಕಾರ್ಬುಲಕ್ಕೆ ಅವಶ್ಯಕತೆ ಏನೂ ಇಲ್ಲ, ಬರೀ ಎಂದಕ್ಕೊಂದು ಬೆಲ್ಟ್ ಹೊಡ್ಕೊಂಡು ಸೀದಾ ಹೋಗ್ತಾರದೆ. ಬೆಲ್ಟ್ ಹೊಡ್ಕೊಳ್ಳೋಣ. ಬಿಲ್ ಎಷ್ಟೊತ್ತಿಗೆ ಕೊಡ್ತಾರೆ ಗೊತ್ತಿಲ್ಲ. ಟೈಮ್ ಇವಾಗ ಇನ್ನೂ 3:15 ಅಷ್ಟೇ. 3:15ಗೆ ಆಲ್ರೆಡಿ ಲೋಡೆಲ್ಲ ಕಂಪ್ಲೀಟ್ ಆಯಿತೆ. ನೋಡೋಣ ಎಷ್ಟೊತ್ತಿಗೆ ಬಿಲ್ ಕೊಡ್ತಾರೆ ಏನು ನೋಡ್ಬಿಟ್ಟು ಹೊರಟ್ರಾಗುತ್ತೆ. ಗುರು ಬರೋಬ್ಬರಿ 5 ಗಾಡಿ ಲೋಡೋದು. ಇಲ್ಲೊಂದು ಗಾಡಿ ಐತೆ, ನಂದೊಂದು ಗಾಡಿ, ಇಲ್ಲೊಂದು ಗಾಡಿ, ಅಲ್ಲೊಂದು ಗಾಡಿ ನಿಂತೈತೆ. 5 ಗಂಟೆಗೆ ಲೋಡ್ ಆದ್ರೂ ಬಿಲ್ ತಂದು ಕೊಟ್ಟಿಲ್ಲ ಇನ್ನೂ. ಇವನಬ್ಬ ಬಂದವನೇ ಜೊತೆಗೆ. ಇದೊಂದು ಗಾಡಿ ಜೊತೆಗೆ ಅದೊಂದು ಗಾಡಿ, ಇದ್ರ ಹಿಂದ್ಗಡೆ ಒಂದು ಗಾಡಿ ಐತೆ. ಎಷ್ಟು ಗಂಟೆ ಲೋಡ್ ಆಗಿದೆ? ಇನ್ನು 3:45, 4:15ಗೇನೋ ಲೋಡ್ ಆಯಿತು. ಟೈಮು 9:30 ಆದರೂ ಇನ್ನೂ ಬಿಲ್ ಕೊಟ್ಟಿಲ್ಲ. ಬಿಲ್ ಯಾವಾಗ ಬರ್ತದೋ ಗೊತ್ತಿಲ್ಲ. ಬಿಲ್ಲಿಗೆ ವೇಟಿಂಗ್. ಸ್ಮೈಲ್ ಕರ್ ಬೈ. ಫ್ರೆಂಡ್ಸ್, ಟೈಮು ಬರೋಬ್ಬರಿ 10:15 ಬಂದ್ಬಿಟ್ಟು ಒಟ್ಟಿಗೆ 5 ಗಾಡಿಗೂ ಬಿಲ್ ಕೊಟ್ಟರು. 5 ಗಾಡಿನೂ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಬಾಕಿ ಗಾಡಿ ಹಿಂದೆ ಬಂದಿದೆ, ನಾನು ಫ್ರಂಟಲ್ಲಿದ್ದೀನಿ, ಮುಂದೆ ಹೋಗ್ತಾ ಇದ್ದೀವಿ. ಸೀದಾ ಬಾರ್ಡ್ರಿಗೆ ಹೋಗ್ಬಿಟ್ಟು ಊಟ ಗೀಟ ಮಾಡ್ಕೊಂಡು ಎಲ್ಲಿವರೆಗೆ ಆಗುತ್ತೆ ಅಲ್ಲಿವರೆಗೆ ಓಡ್ತದೆ. 10:30 ಆಗೈತೆ. ಆದರೆ ಅವು ನಾಳೆ ಖಾಲಿ ಮಾಡೋದು. ನಾಳೆ ಶನಿವಾರ, ನೋ ಎಂಟ್ರಿ ಬೇರೆ 2:15 ಗಂಟೆ ಇರ್ತದೆ. ನೋಡ್ಬೇಕು ಹೆಂಗಾಗುತ್ತೆ ಅಂತ. ಆದರೆ ನಾಳೆ ಖಾಲಿ ಆಗಿಲ್ಲ ಅಂದರೆ ಸೋಮವಾರಕ್ಕೆ ಹೋಗ್ಬಿಡುತ್ತೆ. ಸೀದಾ ಬಾರ್ಡ್ರ್ ಹತ್ರ ಹೋಗ್ಬಿಟ್ಟು ಊಟ ಗೀಟ ಮಾಡ್ಕೊಂಡು ಹೊರಡೋಣ. ಅವರು ಟೈಮು ಕರೆಕ್ಟಾಗಿ 11:15. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಗೋವಾ ಬಾರ್ಡ್ರ್ ಬಿಟ್ಟು ಇವಾಗ ಪಾಸ್ ಆಗಿದ್ದೀವಿ. ಇಲ್ಲ ಬಾರ್ಡ್ರಲ್ಲೇ ಹೋಗಿ ಊಟ ಎಲ್ಲ ಮಾಡ್ಕೊಂಡು ಇವಾಗ ಹೊರಟು. ಬಾಕಿ ಗಾಡಿಗಳು 2 ಗಾಡಿ ಮುಂದೆ ಹೋಗಿದ್ದಾವೆ, ಇನ್ನು 2 ಗಾಡಿ ಹಿಂದೆ ಬರ್ತೈತೆ. ಸೆಂಟ್ರಲ್ಲಿ ನಾನಿದ್ದೀನಿ. ಚಪಾತಿ ಊಟ ಮಾಡ್ಕೊಬಂದು ವಿಡಿಯೋ ಏನೋ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ರೆಗ್ಯುಲರಾಗಿ ಹೋಗ್ತೀವಲ್ಲ. ಉಡುಪಿ ಹೋಟ್ಲು, ಮಂಗಳೂರು ಅವ್ರದ್ದು ಹೋಟ್ಲಿದೆ ಇಲ್ಲಿ ಗೋವಾ ಬಾರ್ಡ್ರಲ್ಲಿ. ರೆಗ್ಯುಲರಾಗಿ ಅದೇ ಹೋಟ್ಲಿಗೆ ಹೋಗೋದು, ಅಲ್ಲೇ ಊಟ ಎಲ್ಲ ಮಾಡ್ಕೊಬಂದೆ. ಘಾಟಲ್ಲಿ ಹೋಗ್ತಾ ಇದ್ದೀನಿ. ಸದ್ಯಕ್ಕೆ ನಿದ್ದೆ ಏನು ಇಲ್ಲ. ಎಲ್ಲ ಗಾಡಿನೂ ಬಂಕಾಪುರ ಗಂಟ ನಾನ್ ಸ್ಟಾಪ್ ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ನೋಡಬೇಕು. ಆದರೆ ಬಂಕಾಪುರ ಗಂಟ ಹೋಗೋದು ತಪ್ಪಿ ಮಧ್ಯೆ ಏನಾದರೂ ನಿದ್ದೆ ಬಂತು ಅಂದರೆ ಎಲ್ಲಿ ಮಲ್ಕೋತೀವೋ ಗೊತ್ತಿಲ್ಲ. ಬನ್ನಿ ಹೋಗೋಣ, ನೋಡೋಣ ಎಲ್ಲಿವರೆಗೆ ಅಲ್ಲಿವರೆಗೆ ಹೋಗೋಣ. ನಾಳೆ ಶನಿವಾರ ಬೇರೆ. ಶನಿವಾರ ಬೆಂಗಳೂರಲ್ಲಿ ನೋ ಎಂಟ್ರಿ ಬಂದ್ಬಿಟ್ಟು 10 ಗಂಟೆಯಿಂದ ಮಧ್ಯಾಹ್ನ 2:15 ಗಂಟೆ ಇದೆ ನಮ್ಮ ಗಾಡಿಗೆ ನೋ ಎಂಟ್ರಿ ಹೆವಿ ವೆಹಿಕಲ್ಸ್ಗೆ. ತಿರ್ಗಾ 4 ಗಂಟೆಯಿಂದ ನೈಟು 9 ಗಂಟೆ ತನಕ ನಮಗೆ ಸೆಂಟ್ರಲ್ ಕ್ಯಾಬ್ ಸಿಗೋದು ಬರೀ 2 ಅವರು. ಹಾಗಾಗಿ ನೋಡಬೇಕು ಏನಾಗುತ್ತೆ ಅಂತ. 2 ಲಾರಿಗಳು ಹೋಯ್ತವೆ, ಅವ್ರು ಜಾಗ ಕೊಡ್ತಾಯಿಲ್ಲ. ಟರ್ನಿಂಗ್ ಐತೆ, ಹಂಗಾಗಿ ಹೊರಟೆ ಕೊಡಿತಾ ಇಲ್ಲ. ನೋಡೋಣ ಎಲ್ಲಿವರೆಗೆ ಆಗುತ್ತೆ ಅಲ್ಲಿವರೆಗೆ ಹೋಗೋಣ. ಇವಾಗ ಘಾಟ್ ಸೆಕ್ಷನ್ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಹೋಗೋಣ ಆರಾಮಾಗಿ ನಿಧಾನಕ್ಕೆ. ಗುರು ಘಾಟ್ ಎಂಟ್ರಿ ಆಗಿದ್ದೀನಿ. ಲಾಸ್ಟ್ ಟ್ರಿಪ್ ಅಂದಲ್ಲ, ಆ ಟ್ರಿಪ್ಗಿಂತ ಈ ಟ್ರಿಪ್ ಅಂತೂ ಎಫ್ಬಿ ಆಗೈತೆ ಘಾಟಲ್ಲಿ. ರೋಡು ಕಂಪ್ಲೀಟಾಗಿ ಕಾಣದಿರೋ ಕಾರಣ ಫಾರಿನ್ ಟಿಕೆಟ್ ಹಾಕೊಂಡು ಡ್ರೈವ್ ಮಾಡ್ತಾಯಿದ್ದೀನಿ. ಅಷ್ಟು ಫಾಗ್ ಐತೆ. ಗಾಡಿಗಳೆಲ್ಲ ಜೊತೆಗೆ ಹಿಂದಿಂದನೇ ಬರ್ತಾವೆ. ಇನ್ನೆರಡು ಆಲ್ರೆಡಿ ಘಾಟ್ ಹತ್ತಿರಬೇಕು ಅನ್ಕೋತೀನಿ. ನೋಡಿ ಕಾಣ್ತಿರುತ್ತೆ ನಿಮಗೆ. ನನಗೆ ಇಲ್ಲಿ ಕಾಣ್ತಾ ಇದೆ, ವಿಡಿಯೋದಲ್ಲೂ ಕಾಣ್ತಾ ಇದೆ, ಫ್ರಂಟಲ್ಲೂ ಕಾಣ್ತಾ ಇದೆ. ಫಾಗ್ ಅಂತೂ ಎಫ್ಬಿ ಬರ್ತಾ ಇದೆ. ಫಾಗ್ ಬರ್ತಿರೋ ಕಾರಣ ಫಾರಿನ್ ಇಂಡಿಕೇಟರ್ ಸಮೇತ ಆನ್ ಮಾಡಿದ್ದೀನಿ. ನೋಡಿ ಆಪೋಸಿಟ್ ಗಾಡಿ ಬರ್ತೈತೆ. ಏನು ಕಾಣೋದೇ ಇಲ್ಲ ನಿಜವಾಗ್ಲೂ. ರೋಡು ಆ ಥರ ಆಗ್ಬಿಡುತ್ತೆ, ಅಷ್ಟು ಫಾಗಿತ್ತು. ಈಗ ಸ್ವಲ್ಪ ಕಮ್ಮಿ ಆಯ್ತು ನೋಡಿ. ಇಲ್ಲಿ ಈಗ ಸ್ವಲ್ಪ ಕಮ್ಮಿ ಆಯಿತು. ಮೇಲಂತೂ ಸಿಕ್ಕಾಪಟ್ಟೆ ಫಾಗಿತ್ತು. ಬನ್ನಿ ಹತ್ತೋಣ ಪೂರ್ತಿ ಮೇಲೆ.
ಸೀದಾ ಘಾಟ್ ಹತ್ಬಿಟ್ಟು ಬಂದಿದ್ದೀವಿ, ಕರ್ನಾಟಕ ರೀಚ್ ಆಗಿದ್ವಿ. ನೋಡಿ ಫಾಗ್ ಯಾವ ರೇಂಜಿಗೆ ಐತೆ ಅಂದರೆ ಏನೂ ಕಾಣ್ತಾನೆ ಇಲ್ಲ. ಇಲ್ಲಿ ನಿಂತಿರೋ ಮನುಷ್ಯ ನಮ್ಗೆ ಕಿರಣ್ ಮನುಷ್ಯನೇ ಕಾಣ್ತಾ ಇಲ್ಲ, ಆ ರೇಂಜಿಗೆ ಫಾಗ್ ಹೊಡಿತೈತೆ. ಕೂಲಾಗೈತೆ ವೆದರು. ಏನು ಮಾಡೋಣ, ಗಾಡಿ ಓಡ್ತಾನೆ ಮಕ್ಕಳ ಇಲ್ಲೇ ಮಂಕಳನ ಅಂತವ್ರೆ ಅಣ್ಣವರು. ಏನು ಮಾಡೋದೋ ಗೊತ್ತಿಲ್ಲ. ನಿಜವಾಗ್ಲೂ ರೋಡ್ ಮಾತ್ರ ಏನೂ ಕಾಣ್ತಾ ಇಲ್ಲ ನೋಡಿ, ಫುಲ್ಲು ಫಾಗು, ಕಂಪ್ಲೀಟಾಗಿ ಫಾಗ್ ಕವರ್ ಆಗಿದೆ. ಗಾಡಿಗಳ ಲೈಟ್ ಹಾಕಿರೋದು ಕಾರಣ ಗಾಡಿಗಳು ಕಾಣ್ತವೆ, ಲೈಟ್ ಹಾಕಿದ್ರೆ ಗಾಡಿಗಳು ಸಮೇತ ಕಾಣಲ್ಲ ನೋಡಿ. ರೋಡಂತೂ ಏನಂದರೆ ಏನೂ ಕಾಣ್ತಾ ಇಲ್ಲ. ನೋಡೋಣ, ಒಂದು ಟೀ ಕುಡ್ಕೊಂಡು ಮಲ್ಗೋದು, ಇಲ್ಲ ಸೀದಾ ರಾಮನಗರ ನೋಡೋಣ ಹೆಂಗಾಗುತ್ತೆ. 2 hours later. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲಿದ್ದೀನಪ್ಪ ಅಂದರೆ ಎಲ್ಲಿದ್ದೀನಿ ಅಂತ ನಿಜವಾಗ್ಲೂ ನನಗೂ ಗೊತ್ತಿಲ್ಲ. ರಾಮನಗರ ರೀಚ್ ಆಗಿದ್ದೀವಿ ಅಷ್ಟೇ. ನೈಟು ಅಲ್ಲೇ ಆರ್ ಟಿ ಓದ ಹತ್ರನೇ ಮಲ್ಕೊಳ್ಳೋಣ ಅಂದ್ಕೊಂಡು, ಗಾಡಿಗಳು ಜಾಸ್ತಿ ಆಯ್ತದೆ ಬೇಡ ಅಂದ್ಬಿಟ್ಟು ಅದನ್ನು ಮುಂದೆ ಬಂದು ಶಿಮ್ಲೆ ಡಾಬಾಬಿಟ್ಟು ಮುಂದೆ ಬಂದ್ಬಿಟ್ಟು ಮಲ್ಕೊಂಡಿದ್ದು ಅಷ್ಟೇ. ಟೈಮು ನೋಡಲಿಲ್ಲ, ಏನೂ ನೋಡಲಿಲ್ಲ, ಎಷ್ಟೊತ್ತಿಗೆ ಮಲ್ಕೊಂಡೆ ಅನ್ನೋದು ಗೊತ್ತಿಲ್ಲ. ಅಷ್ಟು ನಿದ್ದೆ ಬರ್ತಾಯಿತ್ತು. ಎಲ್ಲ ಗಾಡಿಗಳು ಒಟ್ಟಿಗೆ, ಒಂದು ಗಾಡಿ ಮಾತ್ರ ಹಿಂದೆ ಮಲ್ಕೊಂಡ್ರೆ 4 ಗಾಡಿನೂ ಉದ್ದಕ್ಕಿಲ್ಲ ನಿಲ್ಸಿ ಮಲ್ಕೊಬಿಟ್ಟಿದ್ದು. ಎದ್ದು ನೋಡ್ದೆ ಇದ್ದೆ, ಟೈಮ್ ಬಂದ್ಬಿಟ್ಟು 5:15 ಆಗೈತೆ. ಎಲ್ಲ ಹೊರಟಿದ್ದೀವಿ, ಮುಂದೆ ಹೋಗ್ತಾವ್ರೆ. ಮುಂದೆ ಹೋಗಿಲ್ಲವ್ರು ಒಂದು ಟೀ ಕುಡ್ಕೊಂಡು ಹೊರಡೋಣ. ಈ ಚಳಿಗೂ ಅದಕ್ಕೂ ಈ ವೆದರಲ್ಲಿ ನಿದ್ದೆ ಮಾತ್ರ ಸಖತ್ತ ಬರ್ತವೆ, ಎಚ್ಚರನೇ ಆಗಲ್ಲ. ಚಳಿ ಮಾತ್ರ ಸಖತ್ತಾಗೈತೆ, ಹಂಗಾಗಿ ಎಚ್ಚರ ಆಗಲ್ಲ, ನಿದ್ದೆ ಚೆನ್ನಾಗೈತವೆ. ಏನೋ ಮಾಡೋಂಗಿಲ್ಲ. ಟೈಮ್ 5:15. ಇನ್ನು ರಾಮನಗರದ ಸಿಂಗಲ್ ಟೋಲಲ್ಲಿ ಇದ್ದೀವಿ ಅಂದರೆ ನಾವು ಬೆಂಗಳೂರಿಗೆ ಹೋಗೋದು ಇವತ್ತು ಸಂಜೆ ಆಗುತ್ತೆ. ನೋಡೋಣ ಯಾವ ಥರ ಆಗುತ್ತೆ ಏನು ಅಂತ, ಮುಂದೆ ಹೋಗ್ತಾ ಇರುತ್ತೆ ಗೊತ್ತಾಗುತ್ತೆ. ನೋಡಿ, 4 ಗಾಡಿನ ಉದ್ದಕ್ಕೆ ನಿಂತಿದ್ದೀವಿ. ಈ ಹಸು ಏನೋ ಮಾಡ್ತೈತಿ, ಇಲ್ಲಿ ಪಂಚರ್ ಐತೆ ಅಂತ ನೋಡ್ತಾ ಇರ್ಬೇಕು. ಏನು ಮಾಡ್ತೈತೆ ನೋಡ, ನಿಂದ ಗಾಡಿದು ಏನೋ ಮಾಡ್ತಾಯಿದೆ. ಓಕೆ ಅಣ್ಣ, ಅವಾಗಲೇ ಬಂದು ನಿಂತಿದ್ದು, ಅವಾಗಿಂದ ಇಲ್ಲ ನಿಂತ್ಕೊಂಡೇನೋ ಪಂಚರ್ ಆಗಿರ್ಬೇಕು, ಅದಕ್ಕೆ ಚೆಕ್ ಮಾಡ್ತೈತೆ ಅನ್ನಿಸ್ತದೆ. ಈ ಗಾಡಿಯವ್ರು ಇನ್ನು ಈಗ ಬರ್ತಾವ್ರೆ. ಎಲ್ಲಿ ಲೋಡ್ ಆಗಿಬಿಟ್ಟಾಗಿಂದ 5 ಗಾಡಿ ಇವಾಗ ಒಟ್ಟಿಗಿದಾವೆ ನೋಡಿ. ಇಲ್ಲಿ 1 2 3 4 ಈ ಗಾಡಿ ಹೊರಡ್ತಾ ಐತೆ. ನಿನ್ನೆಯಿಂದ ಇವಾಗಲೇ ಹೇಳಿ 5 ಗಾಡಿ ಒಟ್ಟಿಗೆ ಸಿಕ್ಕಿದ್ದು. ಜಾಗ ವಿಶಾಲವಾಗಿತ್ತು, ಗಾಡಿ ನಿಲ್ಸಿದ್ದು. ಎಂತಕ್ಕಪ್ಪ ನಿಲ್ಸಿದ್ದು ಅಂದರೆ ಪ್ರಕೃತಿ ಕರೆಗಳಿರ್ತಾವಲ್ಲ, ಹಾಗಾಗಿ ಗಾಡಿ ನಿಲ್ಸಿದ್ದು. ದೊಡ್ಡದಾಗಿದೆ ರೋಡು, ಏನು ಸಮಸ್ಯೆ ಇಲ್ಲ. ಅದಕ್ಕೆ ಫುಲ್ ಎಲ್ಲ ಗಾಡಿನ ಸೈಡ್ ಹೊಡೆದ್ಬಿಟ್ಟಿದ್ದು. ಈಗ ಇಲ್ಲೊಬ್ರು ಯಾರೋ ಬಂದರು. ನಾನು ಗಾಡೀಲಿ ಬೆಳಗ್ಗೆನೆ ಒಳ್ಳೆ ಸಾಂಗ್ ಹಾಕೊಂಡು ಜಿಗಿ 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 ಅಂತ ಹೋಯ್ತಾ ಇದ್ದು. ಇಲ್ಲಿವರೆಗೂ ಕೇಳಿಸ್ತೈತೆ ಸಾಂಗು. ಹೊರಡೋಣ ಇಲ್ಲಿಂದ ಸೀದಾ ಎವರಿಗಾಗತ್ತೆ ಅಲ್ಲಿವರೆಗೆ. ಎಲ್ಲ 5 ಗಾಡಿನೇ ಒಟ್ಟಿಗೆ ಬಂದಿದ್ದೀವಿ. ಎಲ್ಲ ಒಟ್ಟಿಗೆ ಬಂದೀಗ ಹುಬ್ಳಿ ಧಾರವಾಡ ಬೈಪಾಸು ಸೆಂಟ್ರಲ್ಲಿ ಇದ್ದೀವಿ. ನಾಷ್ಟ ಮಾಡೋಣ ಅಂತೆಲ್ಲ ಹೋಗ್ತಾ ಇದ್ದೀವಿ. ಟೈಮು ಕರೆಕ್ಟಾಗಿ 9 ಗಂಟೆ ಆಗೈತೆ. ಹೋಗಿ ಟಿಫನ್ ಎಲ್ಲ ಮಾಡ್ಕೊಂಡ್ಬಂದು ಇಲ್ಲಿಂದ ಹೊರಡೋಣ ಅಂತ ಜೊತೆಗೆ ಬಂದು ಅಲ್ಲಿಂದ 1 2 3 4 ನನ್ನ ಗಾಡಿ ಲಾಸ್ಟಲ್ಲಿ ನಿಲ್ಸಿದ್ನಿ, ಒಟ್ಟಿಗೆ 5 ಗಾಡಿ. ರೋಡ್ ಫ್ರೀ ಇತ್ತು ಇಲ್ಲಿ. ಅಲ್ಲಿಂದ 5 ಗಾಡಿ ಒಂದೇ ಎಲ್ಲೂ ನಿಲ್ಸಿರ್ಲಿಲ್ಲ, ಹಂಗಾಗಿ ಇಲ್ಲಿ ನಿಲ್ಲಿಸ್ತು. ಇಲ್ಲೇ ಮುಂದೆ ಹೋಟ್ಲ್ ಐತೆ, ಅಲ್ಲಿ ಲೆಫ್ಟಲ್ಲಿ ಗಣೇಶ ಹೋಟೆಲ್ ಅಂತ, ಅಲ್ಲಿ ಹೋಗ್ಬಿಟ್ಟು ಟಿಫನ್ ಮಾಡ್ಕೊಂಡು ಬರೋಣ. ಹಿಂಗೆ ಸೈಡ್ಗೆ ಹಾಕಿ, ಇಲ್ಲಿಗೆ ಗಾಡಿ ರೋಡಲ್ಲಿ ನಿಂತಿತ್ತು, ಹಂಗಾಗಿ ಸೈಡಿಗೆ ಹಾಕೋಣ ಅಂತ ಫೋಟೋ ತೆಗೋಣ ಅಂತ ಹೇಳ್ಬಿಟ್ಟು ಒಟ್ಟಿಗೆ ನಿಲ್ಲಿಸಿದ್ದು. ಈಗ 2 ಗಾಡಿ ಹಂಗೆ ಮುಂದಕ್ಕೆ ಹಾಕಿಸ್ತಾ ಇದ್ದೀವಿ. ಮುಂದಕ್ಕೆ ಹಾಕ್ಬಿಟ್ಟು ಬರ್ತಾರೆ, ಹೋಗಿ ಟಿಫನ್ ಮಾಡ್ಕೊಂಡು ಬರೋಣ. ಅಲ್ಲೈತೆ ಗಣೇಶ ಹೋಟೆಲ್ ಅಂತ ಹೇಳ್ಬಿಟ್ಟು ಹೋಗಿ ಟಿಫನ್ ಮಾಡ್ಕೊಂಡು ಬರುವ. ಗುರು ಟಿಫನ್ ಎಲ್ಲ ಆಯಿತು, ಹೊರಟಿದ್ದೀವಿ ಇವಾಗ. ಟೈಮ್ ಕರೆಕ್ಟಾಗಿ 9:15 ಅಂತೀವಿ. ಇವಾಗ ಹೊರಟಿದ್ದೀವಿ. ನಾನ್ ಸ್ಟಾಪ್ ಎಲ್ಲೂ ನಿಲ್ಸೋದು ಬೇಡ ಅಂತ ಡಿಸೈಡ್ ಮಾಡ್ಕೊಂಡು 3 ಗಾಡಿ ಅಲ್ಲೇ ನಿಂತವೆ. ಬರ್ತಾರೆ ಅವರು ಇನ್ನೂ ಹಿಂದಿಂದನೇ. ಹೋಗೋಣ. ಬಂಕಾಪುರದ ಟೋಲಲ್ಲಿ ಒಂದು ಸ್ವಲ್ಪ ಕೆಲಸ ಐತೆ. ಮೊನ್ನೆ ಫಾಸ್ಟ್ಯಾಗ್ ಅವ್ರದ್ದು ಬೋಳಿ ಮಕ್ಕಳು ಬರೀ ಇದಾಗೋಯ್ತು. IDFC ಮಾಡಿಸಿದ್ದೆ, 2 ಸತಿ KYC ಅಪ್ಲೋಡ್ ಮಾಡಿಸಿದ್ದೆ, 2 ಸತಿ KYC ಅಪ್ಲೋಡ್ ಆಗೇ ಇಲ್ಲ. ಕೊನೆಗೆ ಫಾಸ್ಟ್ಯಾಗ್ ತೆಗೆದು ಕಿತ್ತೆಸ್ಬಿಟ್ಟು ಹೊಸ್ದಾಗ ICIC ಓಪನ್ ಮಾಡಿಸ್ದೆ. ICICದು ಇದು KYC ಕಂಪ್ಲೀಟ್ ಆಗಲಿಲ್ಲ. ಅದಕ್ಕೆ ಡಾಕ್ಯುಮೆಂಟ್ಸ್ ತಂದುಕೊಡಿ ಸೈನ್ ಹಾಕ್ಬಿಟ್ಟು ಅಂತ ಹೇಳಿದರು. ಕಳೆದ ವಾರದಲ್ಲಿ ಮಾಡಿಸಿದ್ದೆ. ಇವತ್ತು ಹೋಗಿ ಅಲ್ಲಿ ಡಾಕ್ಯುಮೆಂಟ್ಸ್ ಕೊಡ್ಬೇಕು ಅವ್ರ ಕೈಗೆ. ಡಾಕ್ಯುಮೆಂಟ್ ಕೊಟ್ಬಿಟ್ರೆ ಸೋಮವಾರ ಮಂಗಳವಾರದ KYC ಅಪ್ಲೋಡ್ ಆಗುತ್ತೆ. KYC ಅಪ್ಲೋಡ್ ಆದರೆ 1 ಲಕ್ಷದವರೆಗೆ ಲಿಮಿಟ್ ಇರುತ್ತೆ. KYC ಅಪ್ಲೋಡ್ ಆಗಿಲ್ಲ ಅಂದರೆ ಬರೀ 15,000 ರೀಚಾರ್ಜ್ ಆಗೋದು. 10,000 ನಮಗೆ ಯಾವ ಕಡೆಗೂ ಸಾಲಲ್ಲ. 10,000 ಏನಿದ್ರು ಹಬ್ಬ ಅಂದರೂ ಒಂದು 10 ರಿಂದ 12 ದಿನ ಎದ್ದು ಬಿದ್ದೋಯ್ತು ಅಷ್ಟೇ. ಅಷ್ಟು ದಿನಕ್ಕೆ ಮುಗ್ದೋಗ್ಬಿಡುತ್ತೆ. ಸಾಲದಿಲ್ಲ. 1 ಲಕ್ಷ ಲಿಮಿಟ್ ಬೇಕೇ ಬೇಕು. ನೋಡೋಣ ಬರ್ರಿ, ಇಲ್ಲೇ ಹೋಗ್ತಾಯಿದ್ದೀವಿ.
ಒನ್ ವೇಲಿ ಲೆಫ್ಟ್ ತಾಳಕ್ಕೂ ಬಿಡ್ತಾ ಇಲ್ಲ ಗಾಡಿಗಳು ಆ ಥರ ಬರ್ತಾವೆ. ಹೋಗೋಣ ಫ್ರೆಂಡ್ಸ್. ಸದ್ಯಕ್ಕೀಗ ಎಕ್ಸಾಕ್ಟು ಚಿತ್ರದುರ್ಗ ಬೈಪಾಸು, ಏನೋ ಸ್ವಲ್ಪ ದೂರ ಮುಂದೆ ಹೋಗ್ಬೇಕು. ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಹೊರಟವರು ಎಲ್ಲೂ ನಿಲ್ಸೇ ಇಲ್ಲ ಅಂದ್ಕೊಳ್ಳಿ, ನಾನ್ ಸ್ಟಾಪ್ ಬರ್ತಾನೆ ಇದ್ದೀವಿ. ಬಿಸಿಲಂತೂ ಸರ್ರಿ ಹೊಡಿತೈತೆ. ದುರ್ಗ ಬೈಪಾಸಿಗೆ ಬಂದರೆ ನೋಡ್ರಿ ಈ ಸೀನ್ ಕಾಣುತ್ತಲ್ವಾ, ಸ್ವರ್ಗ ದುರ್ಗ ಮಾತ್ರ. ಪ್ರತಿ ಸತಿ ಬಂದಾಗಲೂ ಫೋನ್ ತೆಗೆದು ವಿಡಿಯೋ ಮಾಡ್ಬೇಕು ಅನ್ನಿಸ್ತದೆ, ಇಲ್ಲಿ ಆ ಥರ ಕಾಣುತ್ತೆ ಸೀನು. ಬಿಸಿಲು ಸರಿಯಾಗಿ ಹೊಡಿತೈತೆ, ಮಳೆ ಮಾಯ ಆಗೋಗ್ಬಿಟ್ಟೈತೆ. ಎಲ್ಲ ಗಾಡಿನ ಒಟ್ಟಿಗೆ ಜೊತೆಗೆ ಹೋಗ್ತಿದ್ವಿ. ನಾನ್ ಸ್ಟಾಪ್ ಶಿರಾ ಹತ್ರನಾರು ಹೋಗೋಣ ಅನ್ಕೊಂಡು ಪ್ಲ್ಯಾನ್ ಹಾಕಿದ್ದೀವಿ. ನಾನ್ ಸ್ಟಾಪ್ ಶಿರಾ ಹತ್ರ ಹೋಗಿ, ಶಿರಾದಲ್ಲಿ ಜೈನ್ದಾಗ ಹೋಗಿ ಊಟ ಗೀಟ ಮಾಡ್ಕೊಂಡು ಅಲ್ಲಿಂದ ಬಿಟ್ಟರೆ ಸೀದಾ ಬೆಂಗಳೂರಿಗೆ ಹೋಗೋಣ ಅಂತ ಪ್ಲ್ಯಾನಿಂಗು. 5 ಗಾಡಿನೂ ಒಟ್ಟಿಗೆ ಇದ್ದೀವಿ. ಏನೇನಾಗುತ್ತೆ ಅನ್ನೋದು ಗೊತ್ತಿಲ್ಲ, ನೋಡೋಣ. ಒಟ್ಟಲ್ಲಿ ಜೈನ್ದಾಗ ಊಟ ಮಾಡೋಣ ಅಂತ ಫಿಕ್ಸು. ಹೋಗ್ಬಿಟ್ಟಲ್ಲ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗೋದು. ನಾವು ಹೆಂಗೆ ಹೋದ್ರೆ ಈಗ ನಾನ್ ಸ್ಟಾಪ್ ಹೋದ್ರೂ ಸಂಜೆ 4:30-5 ಗಂಟೆ ಅಂತೂ ಆಗೋಗ್ಬಿಡುತ್ತೆ ಹೋಗೋದಿಗೆ. ನೋಡೋಣ. ನೋ ಎಂಟ್ರಿ ಸ್ಟಾರ್ಟ್ ಆಗೇ ಆಯ್ತದೆ. 1 ಅವರ್ ಲೇಟ್ ಇದ್ರೆ ಪರವಾಗಿಲ್ಲ. ಪಾರ್ಟಿ ಅರ್ಜೆಂಟ್ ಐತೆ ಅಣ್ಣ, ಮೆಟೀರಿಯಲು ಬರಲೇಬೇಕು, ದಯವಿಟ್ಟು ಬನ್ನಿ, ಖಾಲಿ ಮಾಡ್ಕೊತೀರಿ. 8 ಗಂಟೆ ಆದ್ರೆ ಪರವಾಗಿಲ್ಲ, ಬಂದು ಫೋನ್ ಮಾಡಿ ಅಂತ ಹೇಳೋಣ. ಅವಾಗಿಂದ ಅವರೇ 2 ಸತಿ ಮಾಡಿದ್ರು ಎಲ್ಲಿದ್ದೀರಾ ಅಂತ. ಹೋಗೋಣ ನಿಧಾನಕ್ಕೇನೆ, ನಿಧಾನಕ್ಕಲ್ಲ ಸ್ಪೀಡಾಗೇನೆ. 80ರಿಂದ 80ರಲ್ಲೇ ಗಾಡಿ ಓಡಿಸ್ತಿರೋದು. ಕಮ್ಮಿನೇ ಮಾಡಿಲ್ಲ ಅಂದ್ಕೊಳ್ಳಿ. ಮೈಲೇಜಲ್ಲಿ ಇಳಿದೋಗ್ಬಿಟ್ಟೈತೆ, 7 ಬಂದೈತೆ. ಡೀಸೆಲ್ ಫುಲ್ ಟ್ಯಾಂಕ್ ಮೇಲೆ ಇನ್ನೂ 2000 ಹಾಕ್ಸಿದ್ದೆ. ಡೀಸೆಲು ರೆಡ್ ಹತ್ರ ಬಂದ್ಬಿಟ್ಟೈತೆ. ಮೈಲೇಜ್ ಫುಲ್ಲು ಡ್ರಾಪ್ ಆಗಿದೆ. ಬಿಸಿಲಲ್ಲಿ ಗಾಡಿ ಓಡಿಸ್ತಿರೋದು ಪ್ಲಸ್ 80ರಿಂದ 80ಕ್ಕೆ ಹೋಗ್ತಿರೋದಲ್ವ, ಮೈಲೇಜು ಡ್ರಾಪ್ ಆಗೈತೆ. ಹೋಗೋಣ ಸೀದಾ ಜೈನ್ ಹತ್ರ ಹೋಗಿ ಊಟ ಮಾಡೋಣ. ಅದು ಟೈಮು ಕರೆಕ್ಟಾಗಿ 4 ಗಂಟೆ ಆಗೈತೆ. ಎಲ್ಲಿದ್ದೀನಪ್ಪ ಅಂದರೆ ಇವಾಗ ಎಕ್ಸಾಕ್ಟು ನೆಲಮಂಗಲ ಟೋಲು. ನೆಲಮಂಗಲ ಹತ್ರ ಡಿ ಮಾರ್ಟ್ ಇದೆ ಗೊತ್ತಾ, ತುಮಕೂರ್ಗೆ ಹೋಗೋ ರೋಡಲ್ಲಿ ಆ ರೋಡು ಟೋಲ್ ಹತ್ರ ಇದ್ದೀನಿ. ಇಷ್ಟೋ ತನಕ ಪಾರ್ಟಿ ಬಾ ಅಂತ ಹಿಂಸೆ ಕೊಡ್ತಾ ಇದ್ದ. ಇವಾಗ ಫೋನ್ ಮಾಡಿದರೆ ಪಾರ್ಟಿ ಫೋನೇ ಕನೆಕ್ಟ್ ಆಗ್ತಾಯಿಲ್ಲ, ಫೋನು ಸ್ವಿಚ್ ಆಫ್ ಬರ್ತೈತೆ. ಏನು ಮಾಡೋದು ಅಂತ ಗೊತ್ತಿಲ್ಲ. ಟೈಮ್ 4 ಗಂಟೆ ಆಯಿತು, ನೋ ಎಂಟ್ರಿ ಸ್ಟಾರ್ಟ್ ಆಗೋ ಟೈಮು. ಏನು ಮಾಡೋದು ಗೊತ್ತಿಲ್ಲ, ನೋಡೋಣ, ವೆಯ್ಟ್ ಮಾಡೋಣ. ಎಷ್ಟೊತ್ತಿಗೆ ಕರೀತಾನೆ ಏನು ಗೊತ್ತಿಲ್ಲ, ಏನೂ ಗೊತ್ತಾಯ್ತಾ ಇಲ್ಲ. ಫೋನ್ ಸ್ವಿಚ್ ಆಫ್ ಬರ್ತೈತೆ. ಸುಮ್ಮನೆ ಇಲ್ಲಿವರೆಗೆ ಗಾಡಿ ಓಡಿಸ್ಕೊ ಬಂದ್ಬಿಟ್ಟೆ. ನಾನ್ ಸ್ಟಾಪ್ ಬಂದಿದ್ದೀವಿ. ಬೆಳಗ್ಗೆ ಟಿಫನ್ ಮಾಡಿದವರು ಎಲ್ಲೂ ನಿಲ್ಲಿಸಿಲ್ಲ ಹೇಳಿ. ಮಧ್ಯದಲ್ಲಿ ಒಂದು ಕಡೆ ಟೀ ಕುಡಿಯೋನಲ್ಲ, ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಒಂದು ಕಡೆ ನಿಲ್ಸಿದ್ಬಿಟ್ರೆ. ನಾನ್ ಸ್ಟಾಪು ನೆಲಮಂಗಲ ಟೋಲ್ ಹತ್ರ ಬಂದು ನಿಂತಿದ್ದೀನಿ. ನೋಡೋಣ, ವೆಯ್ಟ್ ಮಾಡೋಣ. ಅವರು ಪಾರ್ಟಿ ಫೋನ್ ಮಾಡಿ ಅವರಾಗೆ ಫೋನ್ ಮಾಡಿದ್ರು, ಅದು ಬೇರೆ ನಂಬರಿಂದ ಫೋನ್ ಮಾಡಿದರು. ಪಂಡ್ರಳ್ಳಿ ಮೇನ್ ರೋಡ್ ಹತ್ರ ಬನ್ನಿ ಅಂತ ಹೇಳಿದರು. ಪಂಡ್ರಳ್ಳಿ ಮೇನ್ ರೋಡ್ ಹತ್ರ ಬಂದಿದ್ದೀನಿ. ಒಂದು 10 ನಿಮಿಷ ಬರ್ತೀನಿ ಅಂತ ಹೇಳಿದರು. ಹಿಂದೆ ಹೋಟ್ಲೈತೆ, ಸಿಕ್ಕಾಪಟ್ಟೆ ಹೊಟ್ಟೆ ಸಿತೈತೆ. ಬೆಳಗ್ಗೆ 2 ಇಡ್ಲಿ ತಿಂದಿರೋದಷ್ಟೇ, ಮಧ್ಯಾಹ್ನ ಊಟ ಕೂಡ ಮಾಡಿಲ್ಲ, ಹೊಟ್ಟೆ ಸಿತೈತೆ. ಟೈಮ್ ಇವಾಗ 4:15. ಇವಾಗ ಊಟ ಮಾಡೋಣ ಅಂತ ನಿಲ್ಸಿದ್ದೀನಿ. ತೊಂದರೆ ಎಲ್ಲ ಹೋಗಿ ಊಟ ಮಾಡ್ಕೊ ಬರೋಣ. ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ, ಆಮೇಲೆ ಹೋಗ್ಬಿಟ್ಟು ಖಾಲಿ ಮಾಡಿದ್ರತ್ತೆ. ಇಲ್ಲೊಂದು ಬಿರಿಯಾನಿ ಹೋಟ್ಲಿತ್ತು, ಹೋಗ್ಬಿಟ್ಟು ಒಂದು ಬಿರಿಯಾನಿ ತಿನ್ಕೊಬಿಟ್ಟು ಬರೋಣ. ಲೋಡಿಂಗ್ ಪಾಯಿಂಟಿಗೆ ರೀಚ್ ಆಗಾಯಿತು ನೋಡಿ. ಈ ಸಂಧಿ ಶೆಡ್ಡೊಳಿಗೆ ಈ ಗ್ಯಾಪಲ್ಲಿ ಬಂದು ರಿವರ್ಸ್ ಹೊಡೆದು ಹಾಕಿದ್ದೀನಿ. ಎಲ್ಲಿ ಬಂದಿದ್ದೀವಿ ಅಂದರೆ ನೋಡಿ, ಈ ರೋಡಲ್ಲಿ ಬಂದಿರೋದು. ಈ ಗುಂಡಿ ರೋಡ್ ಆಗಲಿ ಹೆಂಗೋ ತಡ್ಕೊಳ್ಳೋಣ. ಈ ಚಿಕ್ಕ ಸಂಧಿ ರೋಡಲ್ಲಿ ಇಲ್ಲಿಂದ ಕಟ್ ಮಾಡ್ಕೊಂಡು ಇಲ್ಲಿ ಒಳಗಡೆ ಹಿಂಗೆ ಬಂದಿರೋದು. ಇಲ್ಲಿ ಬಂದುಬಿಟ್ಟು ನೋಡಿ, ಹೀಗೆ ಸೀದಾ ಇಲ್ಲಿಂದ ಹಂಗೆ ಹೋಗಿ ಸಿಮೆಂಟ್ ರೋಡ್ ಕಾಣಿಸ್ತಿಲ್ಲ, ಅಲ್ಲಿಂದ ಮತ್ತು ವಾಪಸ್ ಹಿಂಗೆ ಒಳಗಡೆ ರಿವರ್ಸ್ ಹೊಡೆದಿರೋದು. ಒಂದು 3-4 ಸತಿ ಹಿಂದಕ್ಕೆ ಮುಂದಕ್ಕೆ ಕಾರಿಸಿ ರಿವರ್ಸ್ ಹೊಡೆದಿದ್ದೀವಿ. ಗಾಡಿ ಸದ್ಯಕ್ಕೆ ಖಾಲಿ ಮಾಡ್ತೇವ್ರೆ. ಬಾಡಿ ಒಳಗೆ ಇದು ಬಿಲ್ಡಿಂಗ್ ಒಳಗಡೆ ಕ್ರೇನ್ ಬರುತ್ತೆ, ಅದರಲ್ಲೇ ಖಾಲಿ ಮಾಡ್ತವ್ರೆ. ಖಾಲಿ ಮಾಡ್ಕೊಂಡು ಹೊರಡುವ. ನೋಡಿದ್ರೆ ಇಷ್ಟ ತನಕ ಈ ಸಂಧಿಯಲ್ಲಿ ಆಗಲೇ ಗಾಡಿ ತೊಗೊಂಡು ಬಂದಿದ್ದು. ವಾಪಸ್ ಇದೇ ಸಂಧಿಯಲ್ಲಿ ಎಕ್ಸಿಟ್ ಆಗ್ತಾ ಇದ್ದೀನಿ. ಎಲ್ಲೆಲ್ಲಿ ಬಂದೆ ನಾನು ನಿಜವಾಗ್ಲೂ ಗೊತ್ತಿಲ್ಲ, ಅವರೇ ಕರ್ಕೊಬಂದರು. ಇವಾಗ ಒಬ್ಬನೇ ಹೋಗ್ಬೇಕು, ಮ್ಯಾಪ್ ಆನ್ ಮಾಡ್ಕೋಬೇಕು. ನೋಡಿ, ಸಂಧಿಗೆ ಒಂದಿಲ್ಲೆಲ್ಲ ಹೋಗ್ಬೇಕು. ಇವಾಗ ಈ ರೋಡಲ್ಲಿ ಹೋಗೋದು ನಿಜವಾಗ್ಲೂ ಗೊತ್ತಿಲ್ಲ. ಮೇನ್ ರೋಡಿಗೆ ಹೋಗ್ಬಿಟ್ಟು ಸಿಗ್ತೀನಿ. ಫ್ರೆಂಡ್ಸ್, ಗಾಡಿ ಎಲ್ಲ ಖಾಲಿ ಮಾಡ್ಕೊಂಡು ಸೀದಾ ನೈಸ್ ರೋಡ್ ಹತ್ಕೊಂಡು ಶಿಸ್ತಾಗಿ ಮನೆಗೆ ಬಂದೆ. ಮನೆ ಹತ್ರನೇ ಇದ್ದೀನಿ. ಮನೆಗೆ ಹೋಗಿ ಸ್ನಾನ ಗಿನೆಲ್ಲ ಮಾಡಿ ಊಟ ಎಲ್ಲ ಆಯಿತು. ತಿರ್ಗಾ ಯಾಕಪ್ಪ ಬಂದು ಗಾಡಿ ಕೂತಿದ್ದೀನಿ ಅಂದರೆ ತಿರ್ಗಾ ಲೋಡ್ ಸೆಟ್ ಆಯಿತು. ಇವಾಗ ಟೈಮು ಬಂದುಬಿಟ್ಟು 8:15. ಲೋಡ್ ಸೆಟ್ ಆಯಿತು. ಎಲ್ಲಿಗೆ ಲೋಡು ಅಂದರೆ
ರಿಟರ್ನ್ ಗೋವಾಗೇನೆ ಲೋಡು. ವ್ಲಾಗನ್ನು ಶೂಟ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಹೋಗಿದ್ದೇ ರೂಟು, ಅದಕ್ಕಾಗಿ ವ್ಲಾಗನ್ನು ಶೂಟ್ ಮಾಡೋಕ್ಕೆ ಹೋಗಲ್ಲ. ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿದೆ. ಸದ್ಯಕ್ಕೆ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಯಾರೆಲ್ಲ ಚಾನಲ್ ಹೊಸ್ದಾಗಿ ನೋಡಿದರೆ, ಯಾರೆಲ್ಲ ವಿಡಿಯೋ ನೋಡಿದರೆ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಕೊಂಡು ಮುಂದಿನ ಲೆವೆಲ್ ಸಿಗೋರಿಗೂ ಎಲ್ಲರಿಗೂ ಬಾಯ್.